ಮಚ್ಚಾ ನಾವ್ ಒಂದೇ ಒಂದ್ ವಾರ ಆಫೀಸಿಗೆ ಬಂದಿಲ್ಲ ಏನೆಲ್ಲ ಚೇಂಜ್ ಮಾಡ್ಬಿಟ್ಟವ್ರು. ಮ್ಯಾನೇಜರ್ ಕರೀತಾವ್ರೆ. ಬರ್ತೀನಿ ಅಂತ ಹೇಳ ಅಲ್ಲಿ ಅಂಗಡ ಇಲ್ಲ. ಹಾ ಓಕೆ ಮೇಡಮ್ 4 ಗಂಟೆಗೆ ಮೀಟಿಂಗ್ ಫಿಕ್ಸ್ ಮಾಡೋಣ ಬಿಡಿ. ಓಕೆ ಡನ್. ಮಚ್ಚಾ ಅಲ್ಕ ನನ್ ಮಗ ಕರೀತಾನೆ, ಇವತ್ ಕೆಲ್ಸ ಹೋಗೋದ್ ಫಿಕ್ಸ್. ಇದು ರೆಸಿಗ್ನೇಷನ್ ಲೆಟರ್, ಇದ್ ನಿಂದು ಇದ್ ನಂದು, ಕೊಟ್ಬಿಟ್ ಬರೋಣ ಬಾ. ಮೇಡಮ್ ಐ ಕಾಲ್ ಯು ಬ್ಯಾಕ್. ಓಕೆ ಏಯ್ ನೀವಿಬ್ರು ಯಾವ ಬೋಳಿ ಮಗನ್ ಕೇಳಿ ರಜಾ ಹಾಕೋದು? ಗೋಳಿ ಮಗ ನೀನೇ ಅವತ್ ಮರ್ಯಾದೆಯಿಂದ ರಜಾ ಕೇಳ್ತಾನೆ, ನೀನ್ ಕೊಡ್ಲಿಲ್ಲ ಅದಕ್ಕೆ ಹಾಕಣ್ಣಪ್ಪ. ಅದ್ರಲ್ಲಿ ಏನ್ ತಪ್ಪು? ಸಾರ್ ನಮ್ ತಾಯಿ ಸತ್ವಾಗ್ಲು ನನ್ಗೂ ಇದಕ್ಕೂ ಯಾವ ಸಂಬಂಧನ ಇಲ್ಲ ಸರ್. ಆ ಅಲ್ಕ ನನ್ ಮಗ ಮ್ಯಾನೇಜರ್ ರಜಾ ಕೊಟ್ಟವ್ನ್ ಬಾರೋ ಟ್ರಿಪ್ ಹೋಗೋಣ ಅಂತ ಈ ನನ್ ಮಗನೇ ಸರ್ ನನ್ನ ಕರ್ಕೊಂಡು ಹೋಗಿದ್ದು. ಇಡಿಯಟ್ ಅವ್ನ ಅಮಾಯಕ ಕಣ, ನಿನ್ನಿಂದಲೇ ಕಣ ನಾಳಾಗಿರೋದು. ಹೌದು ಸರ್, ಇವ್ನ್ ತುಂಬಾ ಒಳ್ಳೇನು ಸರ್, ಅಮಾಯಕ ಪಾಪು. ಇವ್ನಿಗಿರೋ ಒಳ್ಳೆತನಕ್ಕೆ ಇವನ್ನೇ ಮ್ಯಾನೇಜರ್ ಮಾಡ್ಬೇಕಿತ್ತು ಸರ್, ಆದ್ರೆ ನೀವಾಗ್ಬಿಟ್ಟಿದ್ರ ಹಲ್ಕನ್ ಮಗ ಬೋಳಿ. ಏನೋ ಹೊಣಿಕತ್ತ ಇದ್ಯಾ? ನಿಮ್ಮಿಬ್ರು ಫೈರ್ ಮಾಡ್ತಾ ಇದೀನಿ ಕಣ. ಎಲ್ಕನ್ ಮಗ ಫೈರ್ ಅಂದ್ರೆ ಶೂಟ್ ಮಾಡ್ತಾನೇನೋ. ಮಚ್ಚಾ ನೀನ್ ಅಷ್ಟೊಂದು ಓದಿಲ್ಲ, ನಿನ್ ಗೊತ್ತಾಗಲ್ಲ ಸುಂದರ. ನೀನೇನ ಏನನ್ ಫೈರ್ ಮಾಡೋದು? ತಗೊಳ ನನ್ ರೆಸಿಗ್ನೇಷನ್ ಲೆಟ್ರು. 4 ದಿನ ರಜಾ ಹಾಕಿದಕ್ಕೆ ತಿಕಾಲ ಮಾತಾಡ್ತಾನೆ. ನೀನೇನ್ ಮಕ ನೋಡ್ತೀಯ? ನೀನು ಎಸ್ ಎಲ್ ಇವತ್ತಿಬ್ರಿಗೂ ಒಂದ್ ಮಾತು ಹೇಳ್ತೀನಿ ಕೇಳೋ. ಇಡೀ ಬೆಂಗಳೂರಲ್ಲಿ ನಾನು ನೆದ್ರಾಕೊಂಡು ನಿಮ್ಮಿಬ್ರಿಗೆ ಯಾವ ಒಂದ್ ಕೆಲಸ ಕೊಡ್ತಾನೆ ನಾನು ನೋಡ್ತೀನಿ ಕಣ. ನಾವು ಅಷ್ಟೇ ಕಣ. ನೀನ್ ಇವತ್ತು ಈ ಬಿಲ್ಡಿಂಗ್ ಇಂದ ಹೆಂಗ ಕೆಳಗಿಳಿತೀಯ ಅಂತ ನಾವು ನೋಡ್ತೀವಿ ಕಣ. ನಿಮ್ಗೈತೆ ಕಣ್ರೋ. ಯಾಕೆ ನಿನ್ಗಿಲ್ವೇನಲೇ?